ಸಿಎಂ ಆಗುವ ವಿಚಾರದಲ್ಲಿ ಡಿಸಿಎಂ ಡಿಕೆಶಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ನೋಡಿ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಡುವೆ ಮತ್ತೊಂದು ಬೆಳವಣಿಗೆ ಆಗಿದೆ. ಮುಂಬೈಗೆ ತೆರಳಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ಊರಲ್ಲಿಲ್ಲ ರಾಜ್ಯಪಾಲರು, ಮುಂಬೈಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿಂದ ಇಂದೋರ್ಗೆ ಹೋಗಿದ್ದಾರಂತೆ. ಅವ್ರ ತವರು ಮಧ್ಯಪ್ರದೇಶದ ಇಂದೋರು. ಈ ಟೈಮ್ನಲ್ಲಿ ಯಾಕೆ ಹೋದ್ರು ಅಂದರೆ, ಸಹಜವಾಗಿ ಅವ್ರಿಗೆ ವೈಯಕ್ತಿಕ ಕಾರಣ, ಸಂಬಂಧಿಕರ ಅನಾರೋಗ್ಯ. ರಾತ್ರಿ 11:45ಕ್ಕೆ ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೋಗಿದ್ದಾರೆ. ಬೆಳಗ್ಗೆ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಕ್ಕೆ. ಇದೇ ಸಂದರ್ಭದಲ್ಲಿ ಮಧ್ಯರಾತ್ರಿ ಮುಂಬೈಗೆ ಹೋಗಿಬಿಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ರಾಜ್ಯಪಾಲರ ದಿಢೀರ್ ಮುಂಬೈ ಪ್ರಯಾಣ. ಬೆಳಗ್ಗೆ 7 ಗಂಟೆಗೆ ವಿಮಾನದ ಮೂಲಕ ಇಂದೋರ್ಗೆ, ಅಲ್ಲಿಂದ ಮುಂಬೈಯಿಂದ ಇಂದೋರ್ಗೆ ಹೋಗಿದ್ದಾರೆ. ಬಟ್ ಈಗ ಮೇಜರ್ ಆದಂಥ ಟ್ವಿಸ್ಟ್ ಅಂತ ಹೇಳ್ಬೋದು. ಹಾಗಾದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಡೌಟಾ ಇವತ್ತು, ಅಥವಾ ಮುಂದೂಡಿಕೆ ಆಗುತ್ತಾ? ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ರಾಜ್ಯಪಾಲರು ಇಲ್ಲ ಅಂತ ಹೇಳಿದರೆ ರಾಜೀನಾಮೆ ಕೊಡಲಿಕ್ಕೆ ಅವಕಾಶ ಇದೆಯಾ? ಖಂಡಿತವಾಗಲೂ ಅವಕಾಶಗಳಿದ್ದಾವೆ. ಆದರೆ ಒಂದು ಗೌರವಯುತವಾದಂಥ ಸಂದರ್ಭ ಇದು. ಹಾಗಾಗಿ ರಾಜ್ಯಪಾಲರು ಬಂದ ಮೇಲೇ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ತೆರಳೋ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅವರು ಮಧ್ಯಾಹ್ನದ ಮೇಲೆ ಬರ್ಬೋದು, ಸಾಧ್ಯತೆಗಳಿದ್ದಾವೆ. ಅವ್ರನ್ನ ಭೇಟಿಯಾಗಿ ಸ್ವತಃ ಹೋಗಿ ರಾಜೀನಾಮೆಯನ್ನು ಕೊಡಬಹುದು. ಅವರು ಇಲ್ಲದೇ ಇದ್ದರೂ ಕೂಡ ಹೋಗಿ ಇವರು ರಿಸೈನ್ ಮಾಡುವಂತಹ ಚಾನ್ಸಸ್ಗಳು ಇದ್ದಾವೆ. ಯಾಕಂದರೆ ಯಾಕಪ್ಪ ಇಷ್ಟು ಅರ್ಜೆಂಟು, ಸಿದ್ದರಾಮಯ್ಯವ್ರನ್ನ ಹೈಕಮಾಂಡ್ ಬಲವಂತವಾಗಿ ಕೆಳಗಿಳಿಸಿ ಕೊಡಿ ಅಂತ ಇವತ್ತೇ ಅಂತ ಏನಾದರೂ ಬೆನ್ನು ಬಿದ್ದಿದೆಯಾ ಅಂದರೆ ಖಂಡಿತ ಆ ಒಂದು ಪ್ರಶ್ನೆ ಬರೋದಿಲ್ಲ. ಬಟ್ 2 ದಿನದಲ್ಲಿ ನಮ್ಮ ನಿರ್ಧಾರ ತಿಳಿಸ್ತೇವೆ ಅಂತ ಹೇಳಿದರು. ಹಾಗಾಗಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಧ್ಯಾಹ್ನ ಲೋಕಭವನಕ್ಕೆ ಭೇಟಿ ಕೊಡುವುದಾಗಿ ಮಾಹಿತಿ ಇದೆ. ಲೋಕಭವನಕ್ಕೆ ಭೇಟಿಯ ನಿಖರ ಸಮಯ ಇನ್ನೂ ಕೂಡ ಗೊತ್ತಾಗಿಲ್ಲ. ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ರಿಸೈನ್ ಮಾಡ್ತಾರೆ, ಅಧಿಕೃತವಾದಂಥ ಮಾಹಿತಿಗಳು ಇಲ್ಲ. ಮಧ್ಯಾಹ್ನ ಲೋಕಭವನಕ್ಕೆ ಬರುವುದಾಗಿ ಮಾತ್ರ ಮಾಹಿತಿ ಇದೆ. ಬಹುಶಃ 3 ಗಂಟೆ ನಂತರ ಸಾಧ್ಯತೆಗಳಿದ್ದಾವೆ. ಲೋಕಭವನಕ್ಕೆ ಆಲ್ರೆಡಿ ಮಾಹಿತಿ ಇದೆ, ರಾಜೀನಾಮೆ ಕೊಡೋಕೆ ಬರ್ತಾರೆ ಅಂಥೇಳಿ. ಆದರೆ ಆ ಕಡೆಯಿಂದ ಸಮಯ ಇನ್ನೂ ಫಿಕ್ಸ್ ಆಗಿಲ್ವಲ್ಲ. ರಾಜ್ಯಪಾಲರು ಟೈಮ್ ಕೊಡಬೇಕು. 11:30 ಅಂತ ಆರಂಭದಲ್ಲಿತ್ತು. ಅದಾದಮೇಲೆ 3 ಗಂಟೆ ನಂತರ ಸಮಯವನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕೇಳಿದ್ರು ರಾಜ್ಯಪಾಲರ ಭೇಟಿಗೆ ಸಮಯವನ್ನು 11:30 ಅಂತ ಹೇಳಲಾಗ್ತಿತ್ತು ಆರಂಭದಲ್ಲಿ. ಅದಾದಮೇಲೆ ಮತ್ತೆ ಟೈಮಿಂಗ್ಸ್ ಚೇಂಜ್ ಆಯಿತು. 3 ಗಂಟೆ ನಂತರ ಅವಕಾಶ ಭೇಟಿಗೆ ಕೊಟ್ಟಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ಮುಂಬೈಗೆ ಹೋಗಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಸಿಎಂ ತೆರಳುವುದು ಅನುಮಾನ ಆಗಿದೆ. ಮಧ್ಯಾಹ್ನ ರಾಜ್ಯಪಾಲರು ವಾಪಸ್ ಆದರೆ ಸಿದ್ದರಾಮಯ್ಯನವರು ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಮುಂಬೈಗೆ ಹೋಗಿದ್ದಾರೆ ತಾವರ್ ಚಂದ್ ಗೆಹ್ಲೋಟ್ ಅವರು. ಸಮಯ ಕೇಳಿದ್ದಾರೆ ಸಿದ್ದರಾಮಯ್ಯನವರು, ನಿನ್ನೆನೇ ಕೇಳಿದ್ದಾರೆ. ಆಯಿತು 11:30 ಅಂತ ಆರಂಭದಲ್ಲಿ ಹೇಳಿದರು. ಅದಾದ ಮೇಲೆ ಅಲ್ಲಿ ರಾಜ್ಯಪಾಲರಿಗೆ ಕರೆ ಬರುತ್ತೆ, ಅವ್ರ ಸಂಬಂಧಿಕರಿಗೆ ಅನಾರೋಗ್ಯ ಅಂಥೇಳಿ. ಅವರು ತರಾತುರಿಯಲ್ಲಿ 11:45 ಫ್ಲೈಟಿಗೆ ಹತ್ತಿಬಿಡ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಮುಂಬೈಗೆ ಹೋಗ್ತಾರೆ. ಅಲ್ಲಿಂದ ಬೆಳಗ್ಗೆ ಇಂದೂರು ಕಡೆ ಹೋಗಿದ್ದಾರಂತೆ. ಈಗ ಅವ್ರು ಬಂದ ಮೇಲೇ ರಾಜೀನಾಮೆ ಕೊಡುವಂಥ ಸಾಧ್ಯತೆಗಳು ಬಹಳ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಸಂವಿಧಾನಕ್ಕೆ ಗೌರವ ಕೊಡೋದ್ರಿಂದಾಗಿ ಅವರ ಅನುಪಸ್ಥಿತಿಯಲ್ಲಿ ರಾಜೀನಾಮೆಯನ್ನು ಕೊಡೋದು ನಮ್ಮ ಪ್ರಕಾರ ಡೌಟೇ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲದಕ್ಕೂ ಕೂಡ ಸಂವಿಧಾನಬದ್ಧವಾದಂಥ ಪ್ರಕ್ರಿಯೆಗಳು ನಡಿಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಸಿದ್ದರಾಮಯ್ಯನವರು ಕಾಯಬಹುದು. ತರಾತುರಿಯಲ್ಲಿ ಹೋಗಿ ರಾಜ್ಯಪಾಲರು ಇಲ್ಲದೇ ಇದ್ದಾಗಲೂ ಕೂಡ ರಾಜೀನಾಮೆ ಕೊಟ್ಟು ಬರ್ತಾರೆ, ಆ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. 2 ಸಮಯವನ್ನು ಗವರ್ನರ್ ಕೂಡ ನಿಗದಿಯನ್ನು ಮಾಡಿದರು. ಆದರೆ ಈಗ ಅವರು ಬೆಂಗಳೂರಿನಲ್ಲಿಲ್ಲ, ಅವರು ಬರಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ರಾಜ್ಯಪಾಲರು ಇಲ್ಲದೇ ಇದ್ದರೂ ಕೂಡ ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಇದೆಯಾ, ಅಥವಾ ರಾಜ್ಯಪಾಲರು ಬಂದ ಮೇಲೇ ಅಧಿಕೃತವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ಚಾನ್ಸಸ್ಗಳು ಕಾಣಿಸ್ತಾ ಇದೆಯಾ? ಅಂದರೆ ಇವತ್ತೇ ಕನ್ಫರ್ಮ್ ಹಾಗಾದರೆ ಸಮಯ ನಿಗದಿಯ ಬಗ್ಗೆ ಎಷ್ಟು ಸತ್ಯಾಸತ್ಯತೆಗಳು ಗೊತ್ತಾಗ್ತಾ ಇದೆ?
ಪ್ರಭು, ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಯಾವುದೇ ನಿರ್ಧಾರ ಸ್ಪಷ್ಟವಾಗಿ ಪ್ರಕಟವಾಗಿಲ್ಲ. ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದಾಗಲಿ ಅಥವಾ ರಾಜಭವನದ ಮೂಲಗಳಿಂದಾಗಲಿ ಈ ಬಗ್ಗೆ ಸ್ಪಷ್ಟೀಕರಣ ಸಿಕ್ಕಿಲ್ಲ. ಆದರೆ ನಿನ್ನೆ ಮಾತ್ರ ಅಧಿಕೃತವಾಗಿ ಕೋರ್ಡಿನೇಷನ್ ಆಗಿತ್ತು, ರಾಜಭವನಕ್ಕೆ ವಿಚಾರವನ್ನು ತಲುಪಿಸಿದ್ರು, ಸಮಯವನ್ನು ಕೇಳಿದ್ರು ಅನ್ನುವಂಥದ್ದಿತ್ತು. ಆದರೆ ಕಳೆದ ರಾತ್ರಿ ಕಾರ್ಯಕ್ರಮವೊಂದರ ಸಲುವಾಗಿ ರಾಜ್ಯಪಾಲರು ರಾಜ್ಯದಿಂದ ಹೊರಗೆ ಹೋಗಿರೋ ಕಾರಣದಿಂದಾಗಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ತೆರಳುತ್ತಾರಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ರಾಜ್ಯಪಾಲರನ್ನು ಭೇಟಿಯಾಗುವ ಸಂದರ್ಭ ಬಂದಾಗ ಅವರ ಉಪಸ್ಥಿತಿಯಲ್ಲೇ ಹೋಗಿ ಅಲ್ಲಿ ಮಾತುಕತೆಯನ್ನು ಮಾಡೋದಾಗಲಿ ಅಥವಾ ರಾಜೀನಾಮೆ ಪ್ರಕ್ರಿಯೆಯನ್ನು ನೀಡುವುದಾಗಲಿ ಇವೆಲ್ಲವೂ ಕೂಡ ಅಲ್ಲಿ ನಡೀತದೆ. ಈಗ ರಾಜ್ಯಪಾಲರು ಇಲ್ಲದಿರೋ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಹಾಗೆ ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರದಲ್ಲಿ ಇದುವರೆಗೂ ಸ್ಪಷ್ಟೀಕರಣ ಇಲ್ಲ ಅನ್ನುವುದು ಮತ್ತೊಂದು ಅಚ್ಚರಿಯ ವಿಚಾರ. ಅಂದರೆ CLP ಮೀಟಿಂಗ್ ಆದ ಬಳಿಕ ಸಿದ್ದರಾಮಯ್ಯನವರು ಈ ವಿಚಾರವನ್ನು ಘೋಷಣೆ ಮಾಡ್ತಾರೋ ಅಥವಾ ಬೆಳಗಿನ ತಮ್ಮ ಬ್ರೇಕ್ಫಾಸ್ಟ್ ಮೀಟಿಂಗಿನ ಬಳಿಕ ನಿರ್ಧಾರವನ್ನು ಹೇಳ್ತಾರೋ ಅಥವಾ ಇನ್ನೂ 2-3 ದಿನಗಳ ಕಾಲ ಮುಂದುವರಿತದೋ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಯಾವುದಕ್ಕೂ ಸ್ಪಷ್ಟೀಕರಣವನ್ನು ಮುಖ್ಯಮಂತ್ರಿಗಳು ನೀಡಬೇಕಾಗಿರುವ ಹಿನ್ನೆಲೆಯಲ್ಲಿ ಕೇವಲ ಊಹಾಪೋಹಗಳ ಲೆಕ್ಕಾಚಾರದ ಮೇಲೆ ಇವೆಲ್ಲವನ್ನು ನಿರ್ಧರಿಸಬೇಕಾಗುತ್ತೆ. ಆದರೆ ಸದ್ಯದ ಮಾಹಿತಿ ಪ್ರಕಾರ ರಾಜಭವನದಲ್ಲಿ ರಾಜ್ಯಪಾಲರು ಇಲ್ಲದಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ತೆರಳದೆ ಇರುವುದೇ ಬಹುತೇಕ ಹೆಚ್ಚಾಗಲಿದೆ. ರಾಜ್ಯಪಾಲರಿಗೆ ಈ ಬಗ್ಗೆ ಇಂಟಿಮೇಷನ್ ಅನ್ನು ಕೊಟ್ಟು ಅವರ ಸಮಯ ನಿಗದಿಯನ್ನು ಕೇಳಿಕೊಂಡ ಬಳಿಕ ಮುಂದಿನ ನಿರ್ಧಾರವನ್ನು ಮಾಡಬಹುದು ಅನ್ನುವಂಥ ಮಾತು ಕೂಡ ಇದೆ. ಆದರೆ ರಾಜಭವನವಾಗಲಿ ಮುಖ್ಯಮಂತ್ರಿಗಳ ಕಾರ್ಯಾಲಯವಾಗಲಿ ಎರಡೂ ಕಡೆಯಲ್ಲೂ ಕೂಡ ಈ ಬಗ್ಗೆ ಇದುವರೆಗೆ ಸ್ಪಷ್ಟೀಕರಣವನ್ನು ಕೊಡದಿರುವಂಥ ಹಿನ್ನೆಲೆಯಲ್ಲಿ ಆ ಬಗ್ಗೆ ನಿಖರವಾಗಿ ಏನನ್ನು ಹೇಳಲಾಗ್ತಾ ಇಲ್ಲ. ಪ್ರಭು, ಅಂದರೆ ರಾಕೇಶ್, ರಾಜ್ಯಪಾಲರು ಏನಾದರೂ ಬೆಂಗಳೂರಿನಲ್ಲಿ ಇದ್ದಿದ್ರೆ ಬಹುತೇಕವಾಗಿ ಇವತ್ತೇ ರಾಜೀನಾಮೆ ಸ್ವೀಕಾರ ಆಗ್ತಾ ಇತ್ತ ಹಾಗಾದರೆ, ಮತ್ತು ಪ್ರಮಾಣವಚನಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇತ್ತ ಹೆಂಗೆ? ಪ್ರಭು, ಮುಖ್ಯಮಂತ್ರಿಗಳ ರಾಜೀನಾಮೆ ವಿಚಾರದಲ್ಲಿ ಅವರ ಸ್ಪಷ್ಟೀಕರಣದ ಹೊರತಾಗಿ ಯಾವುದೇ ನಿರ್ಧಾರಗಳನ್ನು ನಾವು ನೋಡುವಂಥದ್ದು ಕೂಡ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ನಾಳೆ ನಾನು ಈ ವಿಚಾರವಾಗಿ ಮಾತನಾಡ್ತೇನೆ ಅನ್ನುವಂಥದ್ದಿತ್ತು. ಹಾಗೆ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡ ಲೆಕ್ಕಾಚಾರದಲ್ಲಿ ಲೋಕಭವನಕ್ಕೆ ಅವರು ಹೋಗಿ ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ ಅಂತ. ಆದರೆ ಈಗ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಶುಕ್ರವಾರಕ್ಕೆ ನಿಗದಿ ಆಗತ್ತೆ ಅನ್ನುವಂಥ ಮಾತಿತ್ತು. ಈಗ ಆ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ಸಿನ ವರಿಷ್ಠರು ಯಾವುದೇ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ. ರಾಜ್ಯ ನಾಯಕರಾಗಲಿ ಮುಖ್ಯಮಂತ್ರಿಗಳಾಗಲಿ ಸಮಯ ನಿಗದಿಯನ್ನು ಮಾಡಿಲ್ಲ. ಯಾಕೆ ಈ ರೀತಿ ಕಾಲ ವಿಳಂಬವಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅವರ ಆಪ್ತ ಸಚಿವರು ಮತ್ತು ಬೆಂಬಲಿಗರು ಒತ್ತಡವನ್ನು ಹೇರಿ ರಾಜೀನಾಮೆ ವಿಚಾರವನ್ನು ಇನ್ನಷ್ಟು ತಡೆ ಹಿಡಿಯುವಂಥ ಯೋಚನೆಯನ್ನು ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆಯನ್ನು ತೆಗೆದುಕೊಂಡಿಲ್ಲ. ಗೌರವಯುತವಾದಂಥ ನಿರ್ಗಮನಕ್ಕಾಗಿ ಪಕ್ಷದ ವರಿಷ್ಠ ನಾಯಕರುಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನವೊಲಿಕೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಮಯ ತೆಗೆದುಕೊಂಡ್ರೂ ಪರವಾಗಿಲ್ಲ, ಪಕ್ಷಕ್ಕಾಗಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರಿಗಾಗಲಿ ಯಾವುದೇ ರೀತಿಯಂಥ ಅಗೌರವ ತರುವ ರೀತಿಯಲ್ಲಿ ನಡೆಗಳನ್ನಾಗಲಿ ಪಕ್ಷದ ನಿಲುವನ್ನಾಗಿ ಪ್ರಕಟಿಸಬಾರದು. ಎಲ್ಲರ ಸಹಮತ ಮತ್ತು ಹಿಂದೆ ಹೇಳಿದಂಥ ಮಾತುಕತೆ ಲೆಕ್ಕಾಚಾರದಲ್ಲಿ ಅವರುಗಳು ಅವರವರ ನಿರ್ಧಾರವನ್ನು ಪ್ರಕಟಿಸಬೇಕು, ಎಲ್ಲವೂ ಸುಲಲಿತವಾಗಿ ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಫಾಲೋ ಥ್ರೂ ಮಾಡುವಂಥ ಯೋಚನೆಯನ್ನು ಮಾಡ್ತಿದ್ದಾರೆ. ಹಾಗಾಗಿ ಸಮಯ ತೆಗೆದುಕೊಂಡರೂ ಕೂಡ ಎಲ್ಲರೂ ನೇರ ಮತ್ತು ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗದ ರೀತಿಯಲ್ಲಿ ಮುಂದುವರಿಯುವಂಥ ಯೋಚನೆಯನ್ನು ಮಾಡೋದಕ್ಕೋಸ್ಕರ ಟೈಮನ್ನು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ನಿರ್ಧಾರವನ್ನು ಬ್ರೇಕ್ಫಾಸ್ಟ್ ಮೀಟಿಂಗಿನ ಬಳಿಕ ಬಹಿರಂಗ ಮಾಡಬಹುದು ಅಥವಾ ಅಲ್ಲಿ ತಮ್ಮ ಸಚಿವರ ಆಪ್ತರ ಬಳಿ ಮಾಹಿತಿಯನ್ನು ಪಡೆದುಕೊಂಡು ಅವರ ಜೊತೆ ಚರ್ಚೆಯನ್ನು ಮಾಡಿದ ನಂತರದಲ್ಲಿ ಮುಂದುವರಿಯುವಂಥ ಯೋಚನೆಯನ್ನು ಕೂಡ ಮಾಡಬಹುದು. ಈಗಿರುವ ಮಾಹಿತಿಯ ಪ್ರಕಾರದಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಮ ನಿರ್ಧಾರವನ್ನು ಪ್ರಕಟಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. CLP ಮೀಟಿಂಗನ್ನು ಕರೆಯುವುದಕ್ಕಿಂತ ಮೊದಲು ಅವರು ಆಪ್ತರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಈ ವೇಳೆ ತಮ್ಮ ಮುಂದಿನ ರಾಜಕೀಯ ಜೀವನದ ಬಗ್ಗೆ ಕೂಡ ಸ್ಪಷ್ಟ ಮಾಹಿತಿಯನ್ನು ಕೊಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.